ಕಾರ್ಯಕ್ರಮವೊಂದರಲ್ಲಿ ಜೊತೆಯಾದ ಡಾಕ್ಟರ್ ಸತ್ಯಪಾಲ್ ನಂಬಿಯಾರ್ ಹರಿಶ್ಚಂದ್ರರಲ್ಲಿ ಆಸ್ಪತ್ರೆ ತೆರೆಯುವ ಕನಸೊಂದನ್ನು ಬಿತ್ತುತ್ತಾರೆ. ಅಶ್ವಿನಿ ದೇವತೆಗಳು ಅಸ್ತು ಅಂದಿರಬೇಕು. 1995ನೇ ಇಸವಿ ಮೇ ತಿಂಗಳ 5ನೇ ತಾರೀಕು ಗಾಂಧಿ ಆಸ್ಪತ್ರೆಯ ಸೊಡರು ಬೆಳಗಿತು. ಮತ್ತದು ಇಂದಿಗೂ ಪ್ರಜ್ವಲಿಸುತ್ತಲೇ ಇದೆ ದೇದೀಪ್ಯಮಾನವಾಗಿ. ಸಾಮಾನ್ಯ ವೈದ್ಯಕೀಯ ಶಸ್ತ್ರಚಿಕಿತ್ಸೆ ಹೆರಿಗೆಗೆ ಅತ್ಯಂತ ವಿಶ್ವಾಸಾರ್ಹ ಆಸ್ಪತ್ರೆಯಾಗಿ ಗಾಂಧಿ ಆಸ್ಪತ್ರೆ ಇಂದು ಜನಜನಿತವಾಗಿದ್ದರೆ ಸಂಸ್ಥೆಯ ಈ ಉತ್ಕೃಷ್ಟತೆಯ ಹಿಂದೆ ಸತತ ಪರಿಶ್ರಮ, ತಂತ್ರಜ್ಞಾನದ ಸದ್ಬಳಕೆ, ಕಾಲದ ಜೊತೆಗೆ ನಡೆಯುವ ಹಪಹಪಿಗಳಿವೆ. ಮುಖ್ಯವಾಗಿ ಸಂಸ್ಥೆಯ ಸ್ಥಾಪಕರು ಹಾಗೂ ಆಡಳಿತ ನಿರ್ದೇಶಕರು ಆಗಿರುವ ಎಂ ಹರಿಶ್ಚಂದ್ರ ಹಾಗೂ ಅವರ ಶ್ರೀಮತಿ ಲಕ್ಷ್ಮೀ ಹರಿಶ್ಚಂದ್ರ ದಂಪತಿಗಳು ದಿನ ರಾತ್ರಿಗಳನ್ನು ಒಂದಾಗಿಸಿ ದುಡಿದ ಅವಿಶ್ರಾಂತ ದುಡಿಮೆ ಇದೆ. ಎಲ್ಲರನ್ನೂ ಜೊತೆಗೂಡಿಸಿಕೊಂಡು ಸಾಗಿದ ಸಾಂಘಿಕ ಶ್ರಮವಿದೆ, ಶ್ರದ್ಧೆ ಇದೆ. ಹೀಗಾಗಿ ಗಾಂಧಿ ಆಸ್ಪತ್ರೆಗೆ ಇಂದಿನ ಈ ಶ್ರೇಯ ಲಭಿಸಿದೆ. ಆರಂಭಿಕ ಸಂಕಟಗಳನ್ನು ಮೀರುತ್ತಾ ಸಂಸ್ಥೆ 2002ರಲ್ಲಿ ಸ್ವಂತ ಸುಸಜ್ಜಿತ ಕಟ್ಟಡಕ್ಕೆ ಮಗುಲು ಬದಲಾಯಿಸಿತು. ಸಂಸ್ಥೆ ನಿಧಾನವಾಗಿ ಆದರೆ ನಿಯಮಿತವಾಗಿ ಆಧುನಿಕಗೊಳ್ಳುತ್ತಾ ವಿಶ್ವ ದರ್ಜೆಯ ಚಿಕಿತ್ಸಾ ಸೌಲಭ್ಯಗಳನ್ನು ತನ್ನದಾಗಿಸಿಕೊಳ್ಳುತ್ತಾ ಸಾಗಿತು. ಪಂಚಮ, ದಶಮಿ, ವಿಂಶತಿಯ ಹೆಜ್ಜೆಗಳನ್ನೇ ನೆಪವಾಗಿಸಿಕೊಂಡು ಗಾಂಧಿ ಆಸ್ಪತ್ರೆ ಪಂಚಕರ್ಮ ಸಹಿತ ಆಯುರ್ವೇದ ಆರೋಗ್ಯ ವಿಭಾಗ, ದಂತ ಚಿಕಿತ್ಸೆ, ಸ್ತ್ರೀ ಆರೋಗ್ಯ ವಿಭಾಗ, ಹೃದಯ ಆರೋಗ್ಯ ವಿಭಾಗ, ಮೂಳೆ ಚಿಕಿತ್ಸಾ ವಿಭಾಗ, ರೇಡಿಯಾಲಜಿ, ರಕ್ತ ತಪಾಸಣಾ ವಿಭಾಗ, ಔಷಧಿ ವಿಭಾಗ, ಟಿಎಂಟಿ, ಎಕೋ, ಸಿಆರ್ಮ್, ವೆಂಟಿಲೇಟರ್, ಅನಸ್ತೇಷಿಯಾ ವರ್ಕ್ ಸ್ಟೇಷನ್, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಯೂರಾಲಜಿಗೆ ಅಗತ್ಯವಿರುವ ಉಪಕರಣಗಳು, ಹೀಗೆ ಸಂಸ್ಥೆ 3 ದಶಕಗಳನ್ನು ಪೂರೈಸಿದ ನೆನಪನ್ನು ಸ್ಥಾಯಿಗೊಳಿಸಲು ಮಾಡ್ಯುಲರ್ ಓಟಿ ವಿತ್ ಲ್ಯಾಮಿನರ್ ಫ್ಲೋ, ಮೆಡಿಕಲ್ ರೆಕಾರ್ಡ್ ವ್ಯವಸ್ಥೆಯೇ ಮೊದಲಾದವುಗಳಿಂದ ಮೇಲ್ದರ್ಜೆಗೆ ಏರುತ್ತಾ ಸಾಗಿತು. 2 ದಶಕಗಳ ಹಿಂದೆಯೇ ಉಚಿತ ಅಥವಾ ಅತ್ಯಂತ ಕನಿಷ್ಠ ದರದಲ್ಲಿ ಕಿಡ್ನಿ ಡಯಾಲಿಸಿಸ್ ಕೇಂದ್ರವಾಗಿ ಗಾಂಧಿ ಆಸ್ಪತ್ರೆ 12 ವರ್ಷಗಳ ಸೇವೆ ನೀಡಿತು. ಸಂಸ್ಥೆಯ ಸಾರ್ಥಕ ಕೈಂಕರ್ಯಗಳಲ್ಲಿ ಒಂದು. ಹಳ್ಳಿಗಳಲ್ಲಿ ಉಚಿತ ಆರೋಗ್ಯ ತಪಾಸಣೆ, ಮಾಹಿತಿ, ರಕ್ತ ತಪಾಸಣೆ, ಹೃದ್ರೋಗ ಪತ್ತೆ, ಮಕ್ಕಳ ಹಾಗೂ ಸ್ತ್ರೀ ಆರೋಗ್ಯ ತಪಾಸಣೆ ಮೊದಲಾದವುಗಳನ್ನು ಸತತವಾಗಿ ಆಯೋಜಿಸುತ್ತಿರುವುದು ಸಂಸ್ಥೆಯ ಗ್ರಾಮೀಣ ಆರೋಗ್ಯ ಕಾಳಜಿಯ ಭಾಗ. ಜನರಲ್ ವಾರ್ಡ್, ಸೆಮಿ ಸ್ಪೆಷಲ್ ವಾರ್ಡ್, ಸ್ಪೆಷಲ್ ವಾರ್ಡ್ಗಳಾಗಿ ವಿಸ್ತಾರಗೊಂಡಿರುವ ಗಾಂಧಿ ಆಸ್ಪತ್ರೆ ಅತ್ಯುತ್ತಮ ವೈದ್ಯ ಸಮೂಹ, ಸಮರ್ಪಣಾ ಮನೋಭೂಮಿಕೆಯ ದಾದಿಯರು, ಸಮರ್ಪಕ ಪೂರಕ ಸಿಬ್ಬಂದಿಗಳು, ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳ ಜೊತೆ ಗುಣಮಟ್ಟದ ವೈದ್ಯಕೀಯ ಸೇವೆಗೆ ಜಿಲ್ಲೆಯನ್ನು ದಾಟಿ ಪ್ರಸಿದ್ಧಿ ಪಡೆದಿರುವುದು ಸಂಸ್ಥೆ ತನ್ನ ಬೆಳ್ಳಿ ಬೆಳಕಿನಲ್ಲಿ ಕಂಗೊಳಿಸಲು ಸಕಾರಣವಾಗಿದೆ. ನಿರಂತರ ಕಲಿಕೆ, ಸೇವಾ ಸುಧಾರಣೆಗೆ ತರಬೇತಿ ಕಾರ್ಯಾಗಾರಗಳು, ಹೊಸ ಯೋಜನೆ ಪರಿಕಲ್ಪನೆಗಳ ಸಾಕಾರ, ಹೀಗೆ ಕಾಲದ ಜೊತೆಗೆ ಬೀಸು ನಡಿಗೆಯಲ್ಲಿದೆ ಗಾಂಧಿ ಆಸ್ಪತ್ರೆ. ಕಳೆದ 10 ವರ್ಷಗಳಿಂದ ಗಾಂಧಿ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾಗಿರುವ ಡಾಕ್ಟರ್ ವ್ಯಾಸರಾಜ ತಂತ್ರಿ ಹಾಗೂ ಡಾಕ್ಟರ್ ವಿದ್ಯಾತಂತ್ರಿಯವರ ಸಮಗ್ರ ಹಾಗೂ ಸಮರ್ಥ ಪಥದರ್ಶನ ಸಂಸ್ಥೆಯನ್ನು ಔನ್ನತ್ಯದೆಡೆಗೆ ಸದಾ ಮುನ್ನಡೆಸುತ್ತಿದೆ. ಈ ದಂಪತಿಗಳ ದೂರದರ್ಶಿತ್ವ, ವೈದ್ಯ ಸೇವಾನುಭವ, ಸ್ನೇಹಶೀಲತೆ, ವೃತ್ತಿಪರತೆ ಗಾಂಧಿ ಆಸ್ಪತ್ರೆಯ ಇಂದಿನ ಈ ಯಶಸ್ವಿ ಪಯಣದ ಹಿಂದಿದೆ. ಕೊರೋನಾ ಸಂದರ್ಭದಲ್ಲಿ ಆರೋಗ್ಯ ಮತ್ತು ಸಮಾಜ ಸೇವೆಯನ್ನು ಕೊರೋನಾದ ಎಲ್ಲ ಮಾರ್ಗದರ್ಶಿ ಸೂತ್ರಗಳ ಅಡಿಯಲ್ಲೇ ಸುಸೂತ್ರವಾಗಿ ನಿರ್ವಹಿಸಿದ್ದು ಗಾಂಧಿ ಆಸ್ಪತ್ರೆಯ ಅಗ್ಗಳಿಕೆ. ಸಿಲ್ವರ್ ಸ್ಟೆತ್ ಇದು ಗಾಂಧಿ ಆಸ್ಪತ್ರೆ ತನ್ನ 25 ವರ್ಷಗಳ ಸೇವಾ ಸಾರ್ಥಕತೆಯನ್ನು ಸ್ಥಾಯಿಯಾಗಿಸಲು ಹೊರತಂದ ಸ್ಮರಣ ಸಂಚಿಕೆ. ಸಂಚಿಕೆಯ ಪುಟಗಳು ಸಮಾಜದ ಬಹುಸ್ತರಗಳ ಗಣ್ಯ ಮಾನ್ಯರುಗಳ ಮೆಚ್ಚುಗೆಯ ಬರಹಗಳಿಂದ ಸಮೃದ್ಧವಾಗಿವೆ. ಇಲ್ಲಿಯ ಚಿತ್ರಪಟಗಳು ಸಂಸ್ಥೆ ಸಾಗಿ ಬಂದ ಹಾದಿಯ ಸುಂದರ ನೆನಪುಗಳನ್ನು ನವಿರಾಗಿ ನೇವರಿಸುತ್ತವೆ. ಕೇವಲ ಆಸ್ಪತ್ರೆ ಮಾತ್ರವಲ್ಲದೆ ಆರೋಗ್ಯ, ಹಿರಿಯರ ಕಾಳಜಿ, ಕಿರಿಯರ ಶಿಕ್ಷಣ, ಯುವಕರ ಕೌಶಲ್ಯ ಅಭಿವೃದ್ಧಿ, ಪರಿಸರ ಕಾಳಜಿ, ಹೀಗೆ ಪಂಚಮುಖಿ ಚಿಂತನೆಗಳ ಅನುಷ್ಠಾನದ ಆಶಯದೊಂದಿಗೆ ಗಾಂಧಿ ಆಸ್ಪತ್ರೆ ತನ್ನ ಪಂಚಲಹರಿ ಫೌಂಡೇಶನ್ ಮೂಲಕ ಕಾರ್ಯೋನ್ಮುಖವಾಗಿದೆ. ಈ ಫೌಂಡೇಶನ್ ಅಡಿಯಲ್ಲಿ ಲಕ್ಷ್ಮೀ ಹರಿಶ್ಚಂದ್ರ ದಂಪತಿಗಳು ತಮ್ಮ ಮಗಳು ಪಂಚಮಿಯ ಹೆಸರಿನಲ್ಲಿ ಪಂಚಮಿ ಟ್ರಸ್ಟ್ ಪ್ರತಿಷ್ಠಾಪಿಸಿದ್ದು, ಪ್ರತಿ ವರ್ಷ ಈ ಟ್ರಸ್ಟ್ ಶ್ರೇಷ್ಠ ಕಲಾವಿದರುಗಳಿಗೆ ಪಂಚಮಿ ಪುರಸ್ಕಾರ ಪ್ರದಾನಿಸುತ್ತಿದ್ದು, ಈ ಪುರಸ್ಕಾರ 1 ಲಕ್ಷ ರೂಪಾಯಿಗಳ ನಗದನ್ನು ಒಳಗೊಂಡಿದೆ. ಮಂಡ್ಯ ರಮೇಶ್ರಂತಹ ಕಲಾವಿದ ಶ್ರೇಷ್ಠರು ಈ ಪಂಚಮಿ ಪುರಸ್ಕಾರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಎಂ ಹರಿಶ್ಚಂದ್ರ, ಲಕ್ಷ್ಮೀ ಹರಿಶ್ಚಂದ್ರ ಹಾಗೂ ಈ ದಂಪತಿಗಳ ಒಲವಿನ ಕುಡಿ ಪಂಚಮಿ ಇವರುಗಳ ಒತ್ತಾಸೆಯಂತಿರುವ ಗಾಂಧಿ ಆಸ್ಪತ್ರೆ ಆರೋಗ್ಯ ಸೇವೆಯನ್ನು ಹೊಸ ದಿಸೆಯತ್ತ ಮುಖ ಮಾಡಿಸಿರುವುದು, ಆರೋಗ್ಯ ಸೇವೆ ಈ ಆಸ್ಪತ್ರೆಯಲ್ಲಿ ತುಸು ಸೋವಿ ಎನಿಸಿರುವುದು, ಸ್ವಚ್ಛತೆಗೆ ಗಾಂಧಿ
ಆಸ್ಪತ್ರೆ ಮನೆ ಮಾತಾಗಿರುವುದು, ಇಲ್ಲಿ ಚಿಕಿತ್ಸೆಗೊಳಗಾಗಿರುವವರು ಮುಕ್ತವಾಗಿ ಆಸ್ಪತ್ರೆಯ ಸೇವೆ ಸೌಲಭ್ಯಗಳನ್ನು ಶ್ಲಾಘಿಸುತ್ತಿರುವುದು, ಆಸ್ಪತ್ರೆಯಲ್ಲಿ ಅತ್ಯಂತ ಆಪ್ತ ಕೌಟುಂಬಿಕ ವಾತಾವರಣದ ಹಿತಾನುಭವವಾಗುವುದು ಗಾಂಧಿ ಆಸ್ಪತ್ರೆ ಬರಿಯ ಆಸ್ಪತ್ರೆ ಮಾತ್ರವೇ ಅಲ್ಲ ಅನ್ನುವುದನ್ನು ಶುದ್ಧಪಡಿಸುತ್ತದೆ. ಗಾಂಧಿ ಆಸ್ಪತ್ರೆ ನಾಡಿನ ಆರೋಗ್ಯವನ್ನು ಕಾಪಿಡುವಲ್ಲಿ ನೂರ್ಕಾಲವೂ ಮುಂದಿರಲಿ. ಸಂಸ್ಥೆಯ ಸಮಾಜಮುಖಿ ಸತ್ಕಾರ್ಯಗಳು ನಾಡಿಗೆ ಮಾದರಿಯಾಗಲಿ.